ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆ ಎದ್ದು ಮನೇಲಿ ಪೂಜೆ ಎಲ್ಲ ಮಾಡಿದಾಯಿತು. ಈಗ ಹೊರಗಡೆ ಹೋಗ್ತೇನೆ. ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತೇನೆ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇನ್ನೂ ಇರಲಿಲ್ಲ. ಸೊ ನಮ್ಮ ಮನೆಯವರು ಮನೇಲಿ ಪೂಜೆ ಆಗಿ ನಾಷ್ಟ ಎಲ್ಲ ಮಾಡ್ತಾಯಿದ್ದೆ. ಅವಾಗ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹೋಗು ಅಂತಂದರು. ಅದಕ್ಕೆ ಈಗ ಹೋಗ್ತಾಯಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ. ಪ್ರಸಾದ ತೊಗೊಂಡಿದ್ದಾಯಿತು, ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಬನ್ನಿ ಫ್ರೆಂಡ್ಸ್, ಫೈನಲ್ ಈಗ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಡು ಹೊರಡ್ತಾ ಇದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇದ್ದಿಲ್ಲ. ಸೊ ಎದ್ದು ಪೂಜೆ ಎಲ್ಲ ಮಾಡಿ ನಾಷ್ಟ ಮಾಡ್ತೀನಿ. ನಮ್ಮ ಮನೆಯವರು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗು ಅಂತ ಅಂದರು. ಸೊ ಆಗ ಸಡನ್ನಾಗಿ ರೆಡಿಯಾಗಿ ಹೋಗಿದ್ದು ಪೂಜೆ ಸಾಮಾನು ತೊಗೊಂಡು ಹೋಗಬೇಕು ಅಂತ. ಸೊ ನೀವು ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆ ನೆನಪಿರುತ್ತೆ. ಲಾಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋದಾಗ ಹೇಳಿದ್ದೆ, ನಾವು ಪ್ರಸಾದ ಮಾಡಿಕೊಡ್ಬೇಕು ಅಂತ ಇದ್ದೀವಿ ಅಂತ ಅಂದ್ಕೊಂಡು. ಸೊ ಯಾಕೋ ಇತ್ತೀಚೆಗೆ ಒಂಥರ ಏನೋ ಟೈಮಿಂಗ್ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ಮಾಡ್ಕೊಳ್ಳೋಣ, ಅದಕ್ಕೆ ಕೇಳ್ಕೊಂಬರೋಣ ಅಂತ ಹೋಗಿದ್ದು. ಸೊ ಕೇಳಿದ್ದೀನಿ ನಮ್ಮ ಮನೆಯವ್ರ ಹತ್ರ ಒಂದು ಸತಿ ಅದ್ರ ಬಗ್ಗೆ ಮಾತಾಡಿ ಡಿಸೈಡ್ ಮಾಡೋದೆ. ಸೊ ಬನ್ನಿ ಏನು ಕತೆ ಏನಂತ ನೋಡೋಣ. ಸೊ ಫ್ರೆಂಡ್ಸ್, ಬೆಳಿಗ್ಗೆ ನಾಷ್ಟಿಗೆ ಬಂದುಬಿಟ್ಟು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಸೊ ನಮ್ಮಮ್ಮ ನಿನ್ನೆ ದೋಸೆ ಹಸಿಟ್ಟು ಹಾಕ್ಸ್ಕೊಳಕ್ಕೆ ಬಂದಾಗ ನನಗೂ ಒಂದು ಸ್ವಲ್ಪ ಕೊಟ್ಟು ಹೋಗಿದ್ರು. ಸೊ ಈಗ ದೋಸೆ ಮಾಡಿಕೊಂಡೆ, ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಅಂತೂ. ಟೊಮೆಟೊ ಗಿಡ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಬೆಳೆದಿರೋದು. ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ ಕಿತ್ತಾಕ್ಬೇಡ, ಟೊಮೆಟೊ ಗಿಡ ಬೇಡ ಅಂತ. ಎಷ್ಟು ಗಿಡ ಟೊಮೆಟೊದು ಬೆಳೆಸಿದ್ದಾರೆ ಅಂದರೆ ಸಿಕ್ಕಾಬಿಟ್ಟೆ ಟೊಮೆಟೊದು ಬೆಳೆಸ್ಬಿಟ್ಟಿದ್ದಾರೆ. ಅದನ್ನು ತೊಗೊಂಡು ಚೆಕ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಮನೆಯವರು. ಯಾವುದಾದ್ರು ಬಿಟ್ಟೈತಿ ಅಂದ್ಕೊಂಡು. ಆಲ್ರೆಡಿ ನೋಡಿ ಇಲ್ಲಿ ಬಿಡ್ತಾ ಇದೆ ಒಂದು ಸ್ವಲ್ಪ. ಡೈಲಿ ನಮ್ಮ ಮನೆಯವರು ಹೊರಗಡೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ಈಚೆ ಕಡೆ ಬಂದುಬಿಟ್ಟು ಏನೇನು ಬಿಟ್ಟಿದೆ, ಏನೇನು ಗಿಡ ಕೋಳಿಗಳೆಲ್ಲ ತಿಂದಾಕಿದೆ, ಯಾವ್ದ್ಯಾವ್ದು ಚೆನ್ನಾಗಿದೆ, ಯಾವ್ದ್ಯಾವ್ದು ಬರ್ತಾ ಇದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋದವ್ರು. ಚೆಕ್ ಮಾಡ್ತಾಯಿದ್ದಾರೆಲ್ಲ, ನೋಡ್ತಾ ಇದ್ದಾರೆ. ಆಮೇಲೆ ದಿನ ಬೆಳಗ್ಗೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬಾಗಿಲಿಗೆ ನೀರು ಹಾಕ್ತೀನಲ್ಲ, ಅದು ಹಾಕಿದ್ಮೇಲೆ ಸೊ ಗಿಡಗಳಿಗೂ ನೀರು ಹಾಕಿರಬೇಕು. ಅದನ್ನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪ್ರತಿದಿನ ಅವ್ರು ಚೆಕ್ ಮಾಡೋದು. ನಾನು ಎಲ್ಲ ಗಿಡಕ್ಕೂ ನೀರು ಹಾಕಿದ್ದೀನ, ಯಾವುದಾದ್ರೂ ಒಂದು ಗಿಡಕ್ಕೆ ಮಿಸ್ ಮಾಡಿದ್ದೀನ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋದು ನಮ್ಮ ಮನೆಯವರು. ಅವನಿಗೆ ಬಿಸ್ಕೆಟ್ ತರೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಬೇಜಾರಾಗ್ತಾಯಿದೆ. ಸೊ ಅದಷ್ಟು ಬೇಗ ತರೋಣ. ಮ್ಯಾಕ್ಸಿ ಪಾಪ, ಬಾಯ್ ಬಾಯ್, ಎಂಜಾಯ್. ಈಗ ನಮ್ಮ ಮನೆಯವ್ರು ಎಲ್ಲಿಗೆ ಹೋಗಿದ್ದು ಅಂದರೆ ಮೂವಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವರು. ಸೊ ನಾನು ಕರೆದ್ರು, ಬಾ ಮೂವಿಗೆ ಹೋಗೋಣ ಅಂತ. ಸೊ ನನಗೆ ಯಾಕೋ ಇವತ್ತು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಅದು ಬೆಳಗ್ಗೆ ವೀಡಿಯೋಗಳು ಅಪ್ಲೋಡ್ ಆಗಲಿಲ್ಲ. ಸೊ ಅದಷ್ಟೇ ತಲೆನೋ ಕೊಟ್ಬಿಡ್ತು ನನಗೆ. ಸೊ ಅದರಿಂದ ನಾನು ಒಂಥರ ಮೂಡ್ ಆಫ್ ಹೋಗಿದೆ. ಯಾಕೆ ಈ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಅಂದ್ಕೊಂಡೇ ಇದ್ದೀನಿ. ಸೊ ಹಾಗೇ ಇಲ್ಲ. ಗುರುವಾರದ್ದು ಶುಕ್ರವಾರದ್ದು ಅಪ್ಲೋಡ್ ಮಾಡಿದೆ, ಹೆಂಗೋ ಹಂಗೆ ಮಾಡಿ. ಶನಿವಾರದ್ದು ಭಾನುವಾರದ್ದು ಆಗ್ತಾನೇ ಇಲ್ಲ. ಏನೇ ಮಾಡಿದ್ರು ಶನಿವಾರದ್ದು ಭಾನುವಾರದ್ದು ಎರಡೂ ಸೇರಿ 22 ನಿಮಿಷದ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇದರಲ್ಲಿ ಏನೇನೋ ಮಾಡಿದ್ದೆ, ಅದು ಬೇಜಾರಾಗಿತ್ತು ಡಿಲೀಟ್ ಮಾಡ್ಬೇಕಾದ್ರೆ ಎಲ್ಲ ನನಗೆ. ಅದರಿಂದನೇ ಒಂಥರ ಮೂಡ್ ಆಫ್ ಹೋಗಿದೆ ನನಗೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಈಗ ಎಡಿಟಿಂಗ್ ಕೆಲಸ ಮುಗೀತು. ಫೋನ್ ಏನೋ ಸಿಕ್ಕಾಬಿಟ್ಟೆ ತಲೆನೋ ಕೊಡ್ತಿದೆ ಫ್ರೆಂಡ್ಸ್. ಅದನ್ನೊಂದು ಸತಿ ಎಲ್ಲ ನೀಟಾಗಿ ಬ್ಯಾಕಪ್ ಕೊಟ್ಬಿಡ್ತೀನಿ, ಇಲ್ಲ ಅಪ್ಡೇಟ್ ಕೊಟ್ಬಿಡ್ತೀನಿ. ಎಲ್ಲ ಅಪ್ಡೇಟ್ ಕೊಟ್ಟು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಏನು ಕತೆ ಅಂತ. ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಫೋನೆಲ್ಲ ಅಪ್ಡೇಟ್ ಕೊಟ್ಟು ಸೊ ಸಿಕ್ಕಾಬಿಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಅದಕ್ಕೆ ಬಿಸಿನೀರೇನೋ ಕುಡಿಯೋಣ ಅಂದ್ಕೊಂಡು ಹಂಗೆ ಬಿಸಿನೀರು ಜೊತೆಗೆ ಜೀರಾ ಹಾಕ್ಬಿಟ್ಟು ಜೀರಾ ವಾಟರ್ ಮಾಡಿಕೊಂಡೆ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೈಸ್ ಮತ್ತು ರಸಮ್ ಮಾಡ್ಕೊಂಡಿದ್ದೆ. ಸೊ ನಮ್ಮ ಮನೆಯವ್ರು ತಿನ್ಕೊಂಡು ಮತ್ತೆ ಅವ್ರು ಹೊರಗಡೆ ಹೋದರು. ಸೊ ಪಿಕ್ಚರ್ಗೆ ಹೋಗಿರಲಿಲ್ಲ ಫ್ರೆಂಡ್ಸ್, ಸುಮ್ಮನೆ ಅವ್ರು ಹಂಗೆ ಹೇಳಿ ಹೋಗಿದ್ದಿದ್ದು. ಆಮೇಲೆ ಸಿಲಿಂಡ್ರು ಕೂಡ ಬಂದಿತ್ತು, ಅದನ್ನು ಕೂಡ ತೊಗೊಂಡೆ. ಅವ್ನು ಹಿಂಗೆ ಗೇಟ್ ತೆಗೆದಾಗೆಲ್ಲ ವೆಯ್ಟ್ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್. ನನಗೆ ಪಾಪ ಅನಿಸಿದೆ ನೋಡಿ, ಅವ್ನ ಸೈಜ್ ನೋಡಿ. ಬಿಸ್ಕೆಟ್ ಹಾಕಿ ಮೇ ಬಿ ಅವನಿಗೆ ಅಲರ್ಜಿ ಏನೋ ಹೋಗಿದೆ, ಸಣ್ಣ ಹೋಗಿದ್ದಾನೆ, ಮೂಳೆಗಳೆಲ್ಲ ಕಾಣಿಸ್ತಿದೆ. ಬಿಸ್ಕೆಟ್ ಬೇಡ ಅಂದರೆ ಕೇಳ್ತಾ ಇಲ್ಲ. ಅಲ್ಲಿಗೂ ಅವಾಗ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಿರ ಪಾರ್ಲೇಜಿ ಬಿಸ್ಕೆಟ್ ತಂದು ಹಾಕ್ತಾಯಿರ್ತೀನಿ. ಏನು ಮಾಡೋದು ಫ್ರೆಂಡ್ಸ್ ಗೊತ್ತಾಗ್ತಿಲ್ಲ. ನೀವು ಡೈಲಿ ಚಿಕನ್ ಮಟನ್ ತರೋಕ್ಕಾಗಲ್ಲ. ನನಗೆ ಯಾರೋ ಕರೆದ್ರು ಬಾ ಅಂದ್ಕೊಂಡು. ನೆಕ್ಸ್ಟ್ ಬಿಸ್ಕೆಟ್ ತರಿಸಿಲ್ಲಮ್ಮ, ನಿಂಗೆ ಅಲರ್ಜಿ ಆಗಿರೋ ನಿಂಗೆ. ನೋಡಿ ಇದ್ಮೇಲೆ ನೋಡು, ಇಲ್ಲಿ ಅಲರ್ಜಿ ಆಗಿದೆ ತಾನೆ, ಅದಕ್ಕೆ ಬಿಸ್ಕೆಟ್ ತಿನ್ನಬಾರ್ದು ಮಾ. ಪಚ್ಚೊಂಡಿರೋ ಹೋಗು, ರಾತ್ರಿಗೆ ಪೀಸ್ ಹಾಕ್ತೇನೆ. ಪಚ್ಚೋ. ಈಗ ನಮ್ಮ ಮನೆಯವರು ಮಸಾಲೆ ಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರು. ಸೊ ಅದಕ್ಕೆ ಮಸಾಲೆ ಪುರಿ ತೊಗೊಂಡೆ. ಹಾಗೆ ಜಿಲೇಬಿನೂ ಬೇಕು ಅಂತಂದರು, ಅಲ್ಲೇ ಜಿಲೇಬಿ ಇತ್ತು. ಹಾಗೆ ಜಿಲೇಬಿ ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ಮಸಾಲೆ ಪುರಿ ತೊಗೊಂಡು ಹೊರಡೋಣ.
ಸೊ ಫ್ರೆಂಡ್ಸ್ ನಮ್ಮನೆಯವ್ರಿಗೆ ಮಸಾಲೆ ಪುರಿ ಎಲ್ಲ ಹಾಕ್ಕೊಟ್ಟೆ. ಸೊ ಒಂದೇ ಪ್ಲೇಟ್ ತಂದಿದ್ದೆ ಫ್ರೆಂಡ್ಸ್. ನನಗೆ ಯಾಕೋ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ, ಮೊದಲೇ ಕಂಜೂಸ್ ಅಂತ ಅಂದ್ಕೊಂಡು. ಆಮೇಲೆ ನಮ್ಮ ಮನೆಯವರು ಪೇಸ್ಟ್ ಖಾಲಿಯಾಗಿತ್ತು ಅಂತ ತರಿಸಿದ್ದಾರೆ. ಇದೆರಡು ಟ್ರೈ ಮಾಡೋಣ ಅಂದ್ಕೊಂಡು. ಸೊ ಅದ್ರ ಜೊತೆ ರಸ್ಕ್ ತರಿಸಿದ್ರು. ಆಮೇಲೆ ಇದೇನೋ ಜೆಪ್ಟೋದು ಏನೋ ಇದು ಆಫರ್ ನಡೆದಿದೆ ಫ್ರೆಂಡ್ಸ್, ಅದಕ್ಕೆ ಚಾಕ್ಲೇಟ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆಯಿಂದ ಎಡಿಟಿಂಗ್ದು ಫೋನ್ದು ತಲೆ ಕೆಟ್ಟೋಗಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಫಸ್ಟ್ ಕಾಫಿ ಮಾಡಿಕೊಂಡು ರಸ್ಕ್ ತಿನ್ಕೊಂಡೆ. ಈಗ ಟೈಮ್ ಬಂದು 6:45 ಆಗಿದೆ. ಆದರೂ ಎಷ್ಟು ಬೆಳಕಿದೆ ಅಂದರೆ ಅಷ್ಟೇ ಬೆಳಕಿದೆ. ಆದರೆ 2 ಅವರ್ ಆಯಿತು ಫ್ರೆಂಡ್ಸ್ ಕರೆಂಟ್ ಹೋಗಿ. 4:45 ಹೋಗಿದ್ದು ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. ಸೊ 2 ಅವರ್ ಮೇಲಾಯಿತು ಕರೆಂಟ್ ಹೋಗಿ, ಇನ್ನೂ ಕರೆಂಟೇ ಬಂದಿಲ್ಲ ಫ್ರೆಂಡ್ಸ್. ನಾನು ಬೇಗ ಅಡುಗೆ ಮಾಡಬೇಡ ಅಂತ ಅಂದ್ಕೊಂಡೆ. ಸೊ ಕರೆಂಟ್ ಇದ್ದಿರೋ ಕಾರಣ ಏನು ಮಾಡೋದು ಗೊತ್ತಾಗ್ತಿಲ್ಲ. ಹಸುವಾಗ್ತಾಯಿದೆ, ಅದಕ್ಕೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮ್ಯಾಗಿಗೆ ಇಟ್ಟಿದ್ದೀನಿ. ಮ್ಯಾಗಿ ಅಲ್ಲ, ಇಪ್ಪಿಗೆ ಇಟ್ಟಿದ್ದೀನಿ. ಸೊ ಬನ್ನಿ ಈಗ ಇಪ್ಪಿ ತಿನ್ಕೊಂಡು ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಇನ್ನು ನಮ್ಮ ಮನೆಯವ್ರು ಬರೋದು ಲೇಟ್ ಅಂತ ಅಂದ್ಕೊಳ್ತೀನಿ. ಉಪ್ಸಾರು ಮಾಡಬೇಕು. ಸೊ ನೋಡೋಣ, ಅವ್ರಿಗೆ ಫೋನ್ ಮಾಡೋ ಒಂದ್ಸತಿ ಕೇಳಿಬಿಟ್ಟು ಕರೆಂಟ್ ಬಂದಿದ ತಕ್ಷಣ ಪಟ್ ಅಂತ ಅಡುಗೆ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ 8:30 ಆಯಿತು, ಕರೆಂಟೇ ಬರಲಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗ್ತಾಯಿದ್ದೀವಿ, ಎಲ್ಲಾದರೂ ಹೋಗಿ ಏನಾದರೂ ತಿನ್ಕೊಬರೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಬಂದಿದ್ದೆ. ಗೋಬಿ ಮತ್ತು ನೂಡಲ್ಸ್ ತಿನ್ನೋಣ ಅಂತ. ಸೊ ಅದನ್ನು ತಿನ್ಕೊಂಡು ಮನೆಗೆ ಹೋಗಿ ಅದನ್ನು ಸ್ವಲ್ಪನೇ ತಿಂದಿದ್ದೆ ಫ್ರೆಂಡ್ಸ್. ಆಮೇಲೆ ಅವ್ರಿಗೆ ಮಾತ್ರ ಗಾರ್ಲಿಕ್ ಎಗ್ ರೈಸ್ ಮಾಡಿಕೊಟ್ಟೆ, ಸಕ್ಕತ್ತಾಗಿತ್ತು. ಅದ್ರ ಜೊತೆ ನಮ್ಮ ಮನೆಯವ್ರು ನೋಡಿ ಏನು ತರಿಸಿದ್ದಾರೆ ಅಂತ. ಇದು ಚಿಕ್ಕ ಮೊಟ್ಟೆ ಬರುತ್ತಲ್ಲ ಫ್ರೆಂಡ್ಸ್, ಅದೇನೋ ಗೌಜಲಕ್ಕಿದೋ ಏನೋ ಅಂತಾರೆ. ಸೊ ಅದನ್ನು ತರಿಸಿದ್ರು. ಅದ್ರ ಜೊತೆ ಸೌತೆಕಾಯಿ ತರಿಸಿದ್ರು. ಸೌತೆಕಾಯಿಗೋಸ್ಕರನೇ ಮೇಯ್ನಾಗಿ ಆರ್ಡ್ರ್ ಹಾಕಿದ್ದಕ್ಕನ್ನ ಸೌತೆಕಾಯಿ ತಿಂದು ತುಂಬ ದಿನ ಆಗಿತ್ತು. ನಮ್ಮ ಮನೆಯವ್ರಿಗೆ ಸೌತೆಕಾಯಿನೇ ತುಂಬ ಇಷ್ಟ. ಅದ್ರ ಜೊತೆ ನನಗೆ ಸರ್ಪ್ರೈಸಾಗಿ ಕುನಾಫಾ ಚಾಕ್ಲೇಟ್ ತರಿಸಿದ್ರು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ಲಾಸ್ಟ್ ಟೈಮು ಡೈರಿ ಮಿಲ್ಕಲ್ಲಿ ಲಾಂಚ್ ಆಗಿತ್ತಲ್ಲ, ನಾನು ಆವಾಗೇ ಹೇಳಿದ್ದೆ. ಸೊ ತಿನ್ಬೇಕು ಅನಿಸ್ತಿದೆ ಚಿನ್ನಿ, ಚೆನ್ನಾಗಿರುತ್ತೇನೋ ಅಂತ ಅಂದಿದ್ದೆ. ಸೊ ಆವಾಗ ಅವ್ರು ತೊಗೊಡ್ತೀನಿ ಅಂತ ಅಂದಿದ್ರು. ಬಟ್ ಪ್ರೈಸ್ ನೋಡಿಬಿಟ್ಟು ನಾನೇ ಬೇಡ ಅಂತಂದಿದ್ದೆ. ಬಟ್ ಈಗ ಹೇಳಿದ್ರೆ ಮತ್ತೆ ಬೇಡ ಅಂತಾಳೆ ಇವಳು ತರಿಸೋದು ಅಂತ ಅಂದ್ಬಿಟ್ಟು ಫೈನಲಿ ತರಿಸ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಸೊ ಒಂದ್ಸತಿ ಮನೇಲಿ ಟ್ರೈ ಮಾಡಬೇಕು ಇದನ್ನು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಎಲ್ಲ ತರಿಸಿದ್ದೆ, ಆದರೆ ಪಿಸ್ತಾ ಒಂದು ತರ್ಸೋಕ್ಕಾಗಿರಲಿಲ್ಲ. ಸೊ ಫೈನಲಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಮನೇಲೇ ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಫ್ಲೇವರು ಫ್ರೆಂಡ್ಸ್. ಡೈರಿ ಮಿಲ್ಕ್ ಥರನೂ ಅಲ್ಲ, ಯಾವ ಥರನೂ ಅಲ್ಲ, ಒಂಥರ ಡಿಫ್ರೆಂಟ್ ಫ್ಲೇವರು, ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಲರೆಲ್ಲ ಹಾಕಿದ್ದಾರೆ. ಈಗ ಓಪನ್ ಮಾಡ್ತಾಯಿದ್ರೆ ಒಳಗಡೆ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ.